ಈ ವಿಡಿಯೋ ನೋಡಿ, ಅಲ್ಲಿ ಸೊಸೆ ಕೈಯಿಂದ ಕಾಜಿನ ಗ್ಲಾಸ್ ಜಾರಿ ತೆಳಗಡೆ ಬಿದ್ದು ಒಡೆದೋಗುತ್ತೆ. ಅವಾಗ ಅವ್ರ ಅತ್ತೆ ಬರ್ತಾರೆ. ಆ ಸೊಸೆ ಗಾಬರಿ ಆಗಿರ್ತಾಳೆ. ಅತ್ತೆ ಕೈ ಜಾರಿ ತೆಳಗಡೆ ಬಿದ್ದು ಬಿಡ್ತತ್ತೆ, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ. ಅವಾಗ ಅವ್ರ ಅತ್ತೆ ಹೇಳ್ತಾಳೆ, ಬಿಡಮ್ಮ, ಅದಕ್ಕೆ ಕ್ಷಮೆ ಕೇಳ್ತೀಯ, ಕೈ ಜಾರಿ ತಾನೇ ತೆಳಗಡೆ ಬಿದ್ದಿದ್ದು, ನಿನಗೇನಾಗಿಲ್ಲ ತಾನೆ ಅಂತ ಹೇಳ್ತಾರೆ. ಅವಾಗ ಆ ಸೊಸೆ ಗಾಬರಿ ಆಗಿದ್ದವಳು ಒಂಥರ ಖುಷಿ ಪಡ್ತಾಳೆ. ಅತ್ತೆ ಸೊಸೆ ಇಬ್ರು ಕಂಪ್ಯೂಟರ್ ನೋಡ್ತಾ ಒಂದ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅವ್ರ ಮಗ ಬರ್ತಾನೆ. ಬಂದ್ಬಿಟ್ಟು ಬೈಯೋದಕ್ಕೆ ಶುರು ಮಾಡ್ತಾನೆ. ರೊಟ್ಟಿ ಯಾರು ಮಾಡಿದ್ದು, ಊತಿ ಸುಟ್ಟೋಗ್ಬಿಟ್ಟಿತ್ತು, ನಾನು ಹೆಂಗ್ ತಿನ್ಬೇಕು, ಬುದ್ಧಿ ಇಲ್ವಾ ನಿಮ್ಗೆ, ಹಂಗೆ ಹಿಂಗೆ ಅಂತ ಬೈದಾಡ್ತಾನೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ಅಷ್ಟಕ್ಕೆ ಯಾಕೆ ಹಂಗಾಡ್ತಾ ಇದ್ಯಾ, ನಿನಗೆ ಸುಟ್ಟೋಗಿದ್ ರೊಟ್ಟಿನೂ ಮಾಡಕ್ ಬರೋದಿಲ್ಲ, ಮಾಡ್ಕೊಟ್ಟಿದ್ದನ್ನ ಸುಮ್ನೆ ತಿನ್ನೋದು ಕಲಿ ಅಂತ ಬೈತಾರೆ. ಅವಾಗ ಆ ಸೊಸೆ ಹೇಳ್ತಾಳೆ, ಅತ್ತೆ ನಾನು ಇವಾಗ ಕಲಿತಾ ಇದೀನತ್ತೆ, ಇನ್ ಸ್ವಲ್ಪ ದಿವಸದಲ್ಲಿ ಎಲ್ಲ ಕಲ್ತ್ ಬಿಡ್ತೀನತ್ತೆ ಅಂತ ಹೇಳ್ತಾಳೆ. ಅವಾಗ ಅವ್ರ ಅತ್ತೆ ಹೇಳ್ತಾರೆ, ನನಗೂ ಅರ್ಥ ಆಗತ್ತಮ್ಮ, ನಾನು ಒಂದ್ ಹೆಣ್ಮಗುಗೆ ತಾಯಿಯಾಗಿದ್ದೀನಿ, ನನ್ ಮಗಳೇನು ಇದ್ರಲ್ಲಿ ಪರ್ಫೆಕ್ಟ್ ಇಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಕಲಿಯೋರಂತೆ ಬಿಡಿ, ಯಾಕೆ ಚಿಂತೆ ಮಾಡ್ತೀಯ. ಅವಾಗ ಆ ಸೊಸೆ ತುಂಬಾ ಖುಷಿ ಪಡ್ತಾಳೆ. ಈ ತರ ಅರ್ಥ ಮಾಡ್ಕೊಳ್ಳೋ ಅಂತ ಅತ್ತೆ ಸಿಕ್ಬಿಟ್ರೆ ಯಾವ ಸೊಸೆಗೂ ಕಷ್ಟ ಆಗೋದಿಲ್ಲ. ಈ ತರ ಸೊಸೆ ಸಿಕ್ಬಿಟ್ರೆ ಯಾವ ಅತ್ತೆಗೂ